ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಅರ್ನಿಂಗ್ ಆ್ಯಪ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಅದರಿಂದ ನಾನು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಓಕೆನಾ. ಆ್ಯಂಡ್ ಅದರಿಂದ ತುಂಬ ಚೆನ್ನಾಗಿ ಅರ್ನ್ ಮಾಡ್ಬೋದು. ಅಟ್ಲೀಸ್ಟ್ ದಿನಕ್ಕೆ 1,000 ಆದರೂ ಅರ್ನ್ ಮಾಡ್ಬೋದು. ಬನ್ನಿ ನಾನು ನಿಮಗೆ ಅದು ಯಾವ ಆ್ಯಪ್ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ, ಓಕೆನಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇದರಿಂದ ನಾವು ರಿಯಲಾಗಿ ಮನಿನ ಅರ್ನ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಈ ಆ್ಯಪು. ಇದು ನಾನು ವಿತ್ಡ್ರಾ ಮಾಡ್ಕೊಂಡ್ರೋ ಅಮೌಂಟ್ ಮೆಸೇಜ್ ಬಂತಿರೋದು ನೀವೇ ನೋಡ್ತಿದ್ದೀರಲ್ಲ, 571 ರುಪೀಸು. ಮತ್ತು ಹೇಗೆ ರಿಜಿಸ್ಟರ್ ಆಗಬೇಕು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಈ ಆ್ಯಪ್ ಯಾವುದಪ್ಪ ಅಂತಂದರೆ ಫ್ರೆಂಡ್ ಆ್ಯಪ್ ಅಂತ. ನಾವು ಆರಾಮಾಗಿ ವಿತ್ಡ್ರಾ ಮಾಡ್ಕೋಬೋದು, ಗೂಗಲ್ ಪೇ ಅಲ್ಲಿ ಆಗಿರಲಿ, ಫೋನ್ಪೇಲಾಗಿರಲಿ. ಆ್ಯಂಡ್ ಝೀರೋ ಇನ್ವೆಸ್ಟ್ಮೆಂಟು, ಯಾವುದೇ ಇನ್ವೆಸ್ಟ್ಮೆಂಟ್ ಹಾಕಿ ನಾವು ಇದು ಮಾಡೋಂಗಿಲ್ಲ. ಆ್ಯಂಡ್ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಇದೊಂದು ಫ್ರೆಂಡ್ ಆ್ಯಪ್ ಅಂತ. ಆ್ಯಂಡ್ ಇದು ನಾವು ಹೇಗೆ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೊತೀವಿ ಅಂತ ನೋಡೋಣ, ಓಕೆನಾ. ಈಗ ನಾನು ನಿಮ್ಮ ಮುಂದೆನೇ ಲಾಗೌಟ್ ಆಗ್ತಾ ಇದ್ದೀನಿ ನೋಡಿ. ಆ್ಯಂಡ್ ಮತ್ತೆ ನಾನು ಲಾಗಿನ್ ಆಗ್ತೇನೆ, ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಮತ್ತೆ ಲಾಗಿನ್ ಆಗ್ತಾ ಇದ್ದೀನಿ. ಇದರಲ್ಲಿ ನಾನು ಡೈಲಿ ಅರ್ನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಸೇಫ್ಟಿ ಆ್ಯಂಡ್ ಸೆಕ್ಯೂರ್ ಆಗಿದೆ ನಮಗೆ ನೋಡಿ. ಲಾಗಿನ್ ಆಗ್ತಾ ಇದ್ದೀನಿ ನಿಮ್ಮ ಮುಂದೆನೇ. ಸ್ಟಾರ್ಟಿಂಗ್ ಇದು ಹಾಗೆ ಬರುತ್ತೆ, ಮತ್ತು ರಿಫ್ರೆಶ್ ಕೊಟ್ಟರೆ ಚೆನ್ನಾಗಿರುತ್ತೆ ನೋಡಿ. ನಿಮಗೆ ಕಾಣಿಸಿದೆ ಅನಿಸುತ್ತೆ 472 ರುಪೀಸು. ಆ್ಯಂಡ್ ಇದರಲ್ಲಿ ನಾವು ಹೇಗೆ ಎಡಿಟ್ ಮಾಡ್ಕೊಳ್ಳೋಣ ನಮ್ಮ ಪ್ರೊಫೈಲ್ನ ಅಂತ ನೋಡೋಣ. ನಾನು ಮೊದಲೇ ನಿಕ್ ನೇಮ್ ಅಪ್ಪು ಅಂತ ಕೊಟ್ಟಿದ್ದೀನಿ, ರಿಯಲ್ ನೇಮ್ ಏನೂ ಕೊಟ್ಟಿಲ್ಲ. ಅದಾಗಿ ಸೇವ್ ಮಾಡ್ತಿದ್ದೀನಿ ನೋಡಿ. ನನ್ನ ನೇಮ್ ಅಪ್ಪು ಅಂತ ಆಲ್ರೆಡಿ ಸೇವ್ ಆಗಿದೆ. ಆ್ಯಂಡ್ ಇಲ್ಲಿ ನಾವು ಸ್ವಲ್ಪ ರಿವಾರ್ಡ್ಸ್ ಅಂತ ಇರುತ್ತೆ, ಅದನ್ನು ಕಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಕಾಯಿನ್ಸ್ ಆಗಿ ಬರುತ್ತೆ ನಮಗೆ. ತುಂಬ ಚೆನ್ನಾಗಿದೆ ಈ ಆ್ಯಪು. ಆ್ಯಂಡ್ ಇದರಲ್ಲಿ ನಾವು ಮತ್ತೇನು ಎಡಿಟ್ ಮಾಡ್ಬೋದಪ್ಪ ಅಂತಂದರೆ, ಇದರಲ್ಲಿ ಸ್ವಲ್ಪ ಬೇಜಾರಾಗ್ತಿದ್ರೆ ನಮಗೆ ಸ್ವಲ್ಪ ಕ್ವೆಶನ್ಸ್ ಕೇಳ್ತಾರೆ. ಅದು ಯಾವ ಥರ ಅಂದರೆ, ನಿಮಗೆ ಫೇವ್ರೇಟ್ ಮೂವಿ ಯಾವುದು, ಮತ್ತು ಪಾರ್ಟಿ ಯಾವ ಥರ ಸ್ಟೈಲಲ್ಲಿರಬೇಕು ಅಂತ, ಹಾಲಿಡೇ ಪ್ಲೇಸಿಗೆ ಎಲ್ಲಿ ಹೋಗಬೇಕು ಅಂತ, ನಿಮಗೆ ಟೈಮ್ ಪಾಸ್ ಆಗೋದಕ್ಕೆ ಎಲ್ಲಿಗೆ ಹೋಗ್ತೀರಾ, ನಿಮಗೆ ಗಿಫ್ಟ್ ಕೊಡಬೇಕಂದ್ರೆ ಯಾವ ಥರ ಗಿಫ್ಟ್ ಕೊಡ್ತೀರಾ, ಇದೇ ಥರ ಸ್ವಲ್ಪ ಕ್ವೆಶನ್ಸ್ ಕೇಳಿರ್ತಾರೆ ಅದಕ್ಕೆ. ಮತ್ತು ಐಡಲ್ ಶಾಪಿಂಗ್ ಸ್ಟೈಲ್ ಯಾವ ಥರ, ನಿಮಗೇನು ಇಷ್ಟ ಆಗುತ್ತೆ, ಆ ಥರ ಎಲ್ಲ ಕ್ವೆಶನ್ಸ್ ಕೇಳಿರ್ತಾರೆ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ಅದೇ ಥರ 2-3 ಕ್ವೆಶನ್ಸ್ ಕೇಳಿರ್ತಾರೆ. ಅಂದರೆ ಡ್ರೆಸ್ಸಲ್ಲಾಗಿರಿ, ಮತ್ತು ಯಾವ ಸಾಂಗ್ಸ್ ಇಷ್ಟ ಆಗುತ್ತೆ ನಿಮಗೆ ಅಂತ ಕೇಳಿರ್ತಾರೆ, ಯಾವ ಸ್ಟೈಲ್ ಡ್ರೆಸ್ ಇಷ್ಟ ಆಗುತ್ತೆ ಅಂತ ಕೇಳಿರ್ತಾರೆ. ಸಿಂಪಲ್ಲಾಗಿ ಕ್ವೆಶನ್ಸ್ ಕೇಳಿರ್ತಾರೆ, ತುಂಬ ಹೆವಿಯಾಗಿ ಏನೂ ಕೇಳಿರಲ್ಲ. ಟೈಮ್ ಪಾಸ್ ಮಾಡೋದಕ್ಕೆ ಒಂದು ಸ್ವಲ್ಪ ಕ್ವೆಶನ್ಸ್ ಕೇಳಿರ್ತಾರೆ ಅಷ್ಟೇ. ಆ್ಯಂಡ್ ಅದಕ್ಕೆ ನಾವೆಲ್ಲ ಆನ್ಸರ್ ಮಾಡ್ತಾ ಹೋಗಬೇಕು. ಇಷ್ಟ ಇತ್ತಂದರೆ ಮಾಡ್ಬೋದು, ಇಲ್ಲ ಅಂತಂದರೆ ಇಲ್ಲ ನೋಡಿ. ನಾನು ಆನ್ಸರ್ ಮಾಡಿದ್ದೀನಿ ಅದೇ ಥರ. ನಾನು ಏನಂತ ಆನ್ಸರ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸೋದಕ್ಕೋಸ್ಕರ ಬ್ಯಾಕ್ ಹೋಗಿದ್ದೆ ಅಷ್ಟೇ. ಆ್ಯಂಡ್ ಇದು ನೋಡಿ, ಯಾರಾದರೂ ನಂಬ್ತೀರಾ ಮಾತಾಡಿದ್ರೇ ದುಡ್ಡು ಬರುತ್ತೆ ಅಂತ. ಆ್ಯಂಡ್ ಇದರಲ್ಲಿ ನಾವು ಮಾತಾಡೋದು ಇಷ್ಟ ಆಗಲಿಲ್ಲ ಅಂದರೆ ಬ್ಲಾಕ್ ಮಾಡ್ಬೋದು. ನಾನಂತೂ ಯಾರನ್ನೂ ಬ್ಲಾಕ್ ಮಾಡಿಲ್ಲ. ಆ್ಯಂಡ್ ಇದರಲ್ಲಿ ಏನಪ್ಪ ಮಾತಾಡಬೇಕು ಅಂತ ನೀವೆಲ್ಲ ಅಂದ್ಕೊತಿರ್ತೀರ, ಬಟ್ ಜಾಸ್ತಿ ಏನು ಮಾತಾಡೋದಿಲ್ಲ ನೋಡಿ. ಇದು ನಾನು ವಿತ್ಡ್ರಾ ಮಾಡ್ಕೊಂಡಿರೋ ಅಮೌಂಟು, ಇಷ್ಟೆಲ್ಲ ವಿತ್ಡ್ರಾ ಮಾಡ್ಕೊಂಡಿದ್ದೀನಿ ಡೇ ಬೈ ಡೇ. ಆ್ಯಂಡ್ ಇದರಲ್ಲಿ ನಾವು ನಾರ್ಮಲಾಗೂ ಮಾತಾಡಿದ್ರೂ ನಡೆಯುತ್ತೆ, ನಾರ್ಮಲಾಗಿ ಮಾತಾಡಿದ್ರೂ ದುಡ್ಡು ಬರುತ್ತೆ ಅಂತ ನಂಬ್ತೀರಾ ನೀವು ನೋಡಿ. ಇದು ನಾವು ನಮ್ಮ ಪ್ರೊಫೈಲಲ್ಲಿ ಏನೇನು ಸೆಟ್ ಮಾಡ್ಕೋಬೋದು ಅಂತ, ಇದು ನಮ್ಮ ಪರ್ಸ್ನಾಲಿಟಿನ ನಾವು ಸೆಟ್ ಮಾಡ್ಕೊತಾ ಇದ್ದೀನಿ, ನಾನು ಹೇಗೆ ಸೆಟ್ ಮಾಡ್ತಿದ್ದೀನಿ ಅಂತ. ಆ್ಯಂಡ್ ಇದರಲ್ಲಿ ನಮಗೇನು ಇಷ್ಟ ಆಗುತ್ತೆ ಅಂದರೆ ಯಾವ ಥರ ಇರೋದಕ್ಕೆ ಅಂತಂದರೆ, ನಾನು ಸುಮ್ಮನೆ ಜಸ್ಟ್ ಆರ್ಟಿಸ್ಟ್ ಅಂತ ಕೊಟ್ಟಿದ್ದೀನಿ. ನಿಮಗೆ ಹೇಗೆ ಬೇಕಾದರೂ ಕೊಡ್ಬೋದು. ಆ್ಯಂಡ್ ನನ್ನ ಲ್ಯಾಂಗ್ವೇಜ್ ಬಂದುಬಿಟ್ಟು ಕನ್ನಡ ಅಲ್ವಾ, ಸೊ ನಾನು ಕನ್ನಡ ಕೊಟ್ಕೊಂಡಿದ್ದೀನಿ, ನೀವು ಯಾವುದಾದ್ರೂ ಕೊಡ್ಬೋದು. ಆ್ಯಂಡ್ ನನ್ನ ಮೂಡ್ ಯಾವ ಥರ ಇದೆ ಅಂತ, ಆ್ಯಂಡ್ ಸ್ಪೆಷಲ್ ಕ್ವಾಲಿಟೀಸ್ ಹೇಗಿದೆ ಅಂತ ನಾನು ಕೊಟ್ಕೊಂಡಿದ್ದೀನಿ ನೋಡಿ. ಅದರಲ್ಲಿ ನನ್ನ ಸ್ಪೆಷಲ್ ಕ್ವಾಲಿಟೀಸ್ ಏನೇನಿದೆ ಅಂತ. ಆ್ಯಂಡ್ ಇದು ಸಿಂಪಲ್ ಆಡಿಯೋ ಅಷ್ಟೇ, ನಮ್ಮ ವಾಯ್ಸ್ ಹೇಗಿರುತ್ತೆ ಅಂತ ಕೇಳೋದಕ್ಕೋಸ್ಕರ ಅವರಿಗೆ. ಆ್ಯಂಡ್ ನಾರ್ಮಲಾಗಿ ಸುಮ್ಮನೆ ನಮಗೇನಾದರೂ ಮಾತಾಡ್ಬೋದು, ಜೆನ್ಯೂನಾಗಿ. ಇದರಲ್ಲಿ ಜೆನ್ಯೂನ್ ಆಗಿದ್ದರೆ ಅಷ್ಟೇ ಸಾಕು.
ಚೆನ್ನಾಗಿದೆ ಈ ಆ್ಯಪ್ ಯೂಸ್ ಮಾಡೋದಕ್ಕೆ ಆ್ಯಂಡ್ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿದೆ. ನಮ್ಮ ಕಾಯಿನ್ಸ್ ಇಲ್ಲ ಅಂತಂದರೆ ರೀಚಾರ್ಜ್ ಮಾಡ್ಕೋಬೋದು. ಕಾಯಿನ್ಸ್ ಇಲ್ಲ ಅಂತಂದ್ರೂ ಮಾತಾಡ್ಬೋದು, ಕಾಯಿನ್ಸ್ ಬೇಕಂತಲೂ ಏನಿಲ್ಲ. ಆ್ಯಪ್ ಓಪನ್ ಮಾಡಿದ ತಕ್ಷಣ ಮೇನ್ ಇಂಟರ್ಫೇಸ್ ಈ ಥರ ಬರುತ್ತೆ. ಆ್ಯಂಡ್ ಲವ್ ಸ್ಕೂಲ್ ಅಂತ ಆರ್ಟಿಸ್ಟು ಸ್ವಲ್ಪ ಇದರಲ್ಲಿ ಚೆನ್ನಾಗಿ ಮಾತಾಡಿ ಫೇಮಸ್ ಆಗಿರೋರೆಲ್ಲ ಲೈವ್ ಬಂದು ಮಾತಾಡ್ತಾರೆ ಆರಾಮಾಗಿ. ಮತ್ತು ಇದು ಸ್ಟಾರ್ ಟ್ರೈನರ್ ಅಂತ, ತುಂಬ ಚೆನ್ನಾಗಿ ಮಾತಾಡಿದ್ರೆ ಸ್ಟಾರ್ ಟ್ರೈನರ್ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಇದರಲ್ಲಿ. ಆ್ಯಂಡ್ ಎಲ್ಲರೂ ಗೊತ್ತಿಲ್ಲದಿರೋರೆಲ್ಲ ಬಂದು ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಇದರಲ್ಲಿ ಏನಪ್ಪ ಮಾತಾಡೋದು ಅಂತ ಅಂದ್ಕೊಳ್ಳೋದು ಏನಿಲ್ಲ, ಆರಾಮಾಗಿ ಮಾತಾಡ್ಬೋದು. ಆ್ಯಂಡ್ ಇದರಲ್ಲಿ ನೋಡಿ, ನೀವು ಆನ್ಲೈನಿಗೆ ಹೋದರೆ ಇದರಲ್ಲಿ 2 ಥರ ಇದೆ, ಒಂದು ವಿಡಿಯೋ ಕಾಲ್ ಆ್ಯಂಡ್ ಆಡಿಯೋ ಕಾಲ್ ಅಂತ. ನಿಮಗೆ ಯಾವ್ದು ಬೇಕಾದರೂ ಮಾತಾಡ್ಬೋದು. ಆಡಿಯೋ ಕಾಲ್ ಮಾತಾಡ್ಬೇಕನ್ಸಿದ್ರೆ ಆಡಿಯೋ ಕಾಲು, ವಿಡಿಯೋ ಕಾಲ್ ಮಾತಾಡಿಸ್ಬೇಕಂದ್ರೆ ವಿಡಿಯೋ ಕಾಲು. ಮತ್ತು ಇದು ಫ್ರೆಂಡ್ ಮೇಕಿಂಗ್ ರೂಮ್ಸ್ ಅಂತ ಇರುತ್ತೆ. ಒಂದು 3 ಮೆಂಬರ್ಸ್ ಆರಾಮಾಗಿ ಮಾತಾಡ್ಬೋದು. ಕುತ್ಕೊಂಡು ಅಂತ ಎಲ್ಲ ಹೇಳ್ತಿಲ್ಲ ನಾನು, ಆರಾಮಾಗಿ ಮಾತಾಡ್ಬೋದು. ಆ್ಯಂಡ್ ಇದರಲ್ಲಿ ನಾವೊಂದು ರೂಮ್ ಕ್ರಿಯೇಟ್ ಮಾಡಿಕೊಂಡು ಮಾತಾಡ್ಬೋದು. ಎಷ್ಟು ಜನ ಬೇಕಾದರೂ ಅಷ್ಟು ಖುಷಿಯಾಗಿ ಮಾತಾಡ್ಬೋದು. ತುಂಬ ಚೆನ್ನಾಗಿದೆ ಇದು. ನೋಡಿ, ಇದರಲ್ಲಿ ಪ್ರೈವೇಟ್ ರೂಮ್ಸ್ ಇರುತ್ತೆ, ತುಂಬ ಚೆನ್ನಾಗಿ ಮಾತಾಡ್ಬೋದು. ಆ್ಯಂಡ್ ಫ್ರೆಂಡ್ಸ್ ಆಗ್ತಾರೆ ನಮಗೆ ಮಾತಾಡೋದಕ್ಕೆ, ಆರಾಮಾಗಿ ಕಂಫರ್ಟಬಲಾಗಿ ಮಾತಾಡ್ಬೋದು. ನಾನು ಹೇಳ್ದಂಗೆ ಇದರಲ್ಲಿ ನಾನು ಫಸ್ಟ್ ಆಡಿಯೋ ಕಾಲ್ ತೊಗೊತಾ ಇದ್ದೀನಿ. ನೋಡಿ, ಇದರಲ್ಲಿ ನಾನು ಫ್ರೆಂಡ್ಶಿಪ್ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಆಮೇಲೆ ಆನ್ಲೈನಿಗೆ ಹೋಗ್ತಾ ಇದ್ದೀನಿ. ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಆನ್ಲೈನಿಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಅದೇ ಸೆಕೆಂಡಲ್ಲೇ ಬ್ಯಾಕ್ ಬರ್ತೀನಿ ನೋಡಿ, ಬಿಕಾಸ್ ನಾನು ವಿಡಿಯೋ ಮಾಡ್ಕೊತ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಅದಕ್ಕೆ. ಇನ್ನೂ ಯಾರೂ ಕನೆಕ್ಟ್ ಆಗಿಲ್ಲ. ಯಾರೋ ಕನೆಕ್ಟ್ ಆಗ್ತಾರೆ ಅಷ್ಟೊತ್ತಿಗೆ ನಾನು ಆಫ್ಲೈನ್ ಆಗ್ತೀನಿ. ನೋಡಿ ಗೈಸ್, ನಾನು ಆ ಸೆಕೆಂಡಲ್ಲೇ ಆಫ್ಲೈನ್ ಆಗಿದ್ದೀನಿ. ನಿಮಗೆ ತೋರಿಸೋದಕ್ಕೋಸ್ಕರ ಅಷ್ಟೇ ನಾನು ಆನ್ಲೈನಿಗೆ ಹೋಗಿದ್ದು. ಆ ಸೆಕೆಂಡಲ್ಲಿ ಆಫ್ಲೈನ್ ಆಗಿದ್ದೀನಿ. ಅದೇ ಥರ ವಿಡಿಯೋ ಕಾಲು ಅಟೆಂಡ್ ಮಾಡ್ತೀನಿ ನಾನು. ಆ್ಯಂಡ್ ಇದರಲ್ಲಿ ಏನು ಗೊತ್ತಾ, ನಾವು ಆಡಿಯೋ ಕಾಲ್ ಆದರೆ 1 ನಿಮಿಷಕ್ಕೆ 4 ರೂಪೀಸ್ ಥರ, ವಿಡಿಯೋ ಕಾಲ್ ಆದರೆ 1 ನಿಮಿಷಕ್ಕೆ 17 ರೂಪೀಸ್ ಕೊಡ್ತಾರೆ. ಇದೇ ಥರ ನಾನು ಡೈಲಿ ತುಂಬ ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದೀನಿ. एंड ನಿಮ್ಮ ಮುಂದೆನೇ ವಿತ್ಡ್ರಾ ಮಾಡ್ತಾ ಇದ್ದೀನಿ. फ्रेंड ऐप वॉलेट पे आप जब चाहे अपनी अर्निंग सीधे बैंक अकाउंट में ट्रांसफर कर सकते हैं। सिर्फ 3 सिंपल स्टेप में ವಿತ್ಡ್ರಾ ಮಾಡ್ಕೊತೀನಿ ನೋಡಿ. ಅಂದ್ರೆ ಅದು ವಿತ್ಡ್ರಾ ಆಗಿರುತ್ತೆ, ಬಟ್ ಅದೇ ಫ್ರೆಂಡ್ ಆಪ್ ವಾಲೆಟ್ ಅದಕ್ಕೆ ನಾನು ಇನ್ನೊಂದ್ಸತಿ ಮಾಡ್ತಾ ಇದ್ದೀನಿ ನೋಡಿ. 0 ಆಯಿತು, ನನ್ನ ಬ್ಯಾಲೆನ್ಸ್ ವಿತ್ಡ್ರಾ ಆಯಿತು. ಸೊ ಇಷ್ಟೇ ಫ್ರೆಂಡ್ಸ್, ಈ ಆ್ಯಪ್ ಬಗ್ಗೆ ಬೇರೆ ಏನಿಲ್ಲ. ಆರಾಮಾಗಿ ನಾವು ಅರ್ನ್ ಮಾಡ್ಕೋಬೋದು. ಸ್ಟೂಡೆಂಟ್ಸ್ ಆಗಿರಲಿ, ಮನೇಲಿರೋ ಯಾರೇ ಆಗಿರಲಿ ವರ್ಕ್ ಮಾಡ್ಬೋದು ಇದರಲ್ಲಿ ಆರಾಮಾಗಿ. ನೋಡಿ, ನನ್ನ ಫೋನ್ಪೇಗೂ ಆರಾಮಾಗಿ ವಿತ್ಡ್ರಾ ಆಗಿದೆ ಡೈರೆಕ್ಟ್ ನಮ್ಮ ಫೋನ್ಪೇ. ಸೊ ನೋಡಿದ್ರ ಫ್ರೆಂಡ್ಸ್, ಇಷ್ಟೊತ್ತು ಒಂದು ಒಳ್ಳೆ ಅರ್ನಿಂಗ್ ಆ್ಯಪ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ. ಅದೇ ಥರ ಮುಂದೆ ಇನ್ನೂ ಒಳ್ಳೊಳ್ಳೆ ಅರ್ನಿಂಗ್ ಆ್ಯಪ್ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಂದೇನಾದ್ರು ತಪ್ಪಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಇನ್ನು ಫಸ್ಟ್ ಡೇ ವೀಡಿಯೋಸ್ ಮಾಡ್ತಾ ಇದ್ದೀನಿ, ನನಗೆ ಸಪೋರ್ಟ್ ಮಾಡಿ.